ಬುಧವಾರ ರಾತ್ರಿ ಬೆಂಗಳೂರಲ್ಲಿ ಒಂದು ದೊಡ್ಡ ದುರಂತ ನಡೆದಿದೆ. ಭಾರಿ ಮಳೆ ಬಂದಾಗ ಬೌರಿಂಗ್ ಆಸ್ಪತ್ರೆಯ ಆವರಣದ ಗೋಡೆ ಕುಸಿದು ಬಿದ್ದಿದೆ. ಇಬ್ಬರು ಅಮಾಯಕ ಮಕ್ಕಳು ಸೇರಿ 7 ಮಂದಿ ಬಲಿಯಾಗಿದ್ದಾರೆ. ಅದಕ್ಕೆ ಇಂಥದ್ದೊಂದು ಅವಘಡ ಸಂಭವಿಸಿದ ಕೂಡಲೇ ಏನಾಗುತ್ತೆ? ಅಲ್ಲಿಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಪೊಲೀಸ್ ಕಮಿಷನರು, GBS ಆಯುಕ್ತರು, ಇನ್ನೂ ಒಂದಿಷ್ಟು ಸಚಿವರು, ಶಾಸಕರು ಮತ್ತೆ ಅಧಿಕಾರಿಗಳು ಅಲ್ಲಿ ಭೇಟಿ ಕೊಡ್ತಾರೆ. ಘಟನೆಗೆ ಕಾರಣ ಏನು ಅಂತ ಕೇಳ್ತಾರೆ. ಸಂಬಂಧಪಟ್ಟಂತ ಇಲಾಖೆಯನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಮೃತಪಟ್ಟವರಿಗೆ ಒಂದಿಷ್ಟು ಪರಿಹಾರವನ್ನ ಘೋಷಿಸ್ತಾರೆ. ಗಾಯಾಳುಗಳನ್ನ ಭೇಟಿಯಾಗಿ ಅವ್ರಿಗೆ ಸಮಾಧಾನ ಮಾಡಿ ಹೇಳಿ ಹೋಗ್ತಾರೆ. ಅಲ್ಲಿಂದ ಹೋಗಿ ಸಭೆ ಮಾಡುವಂತಹ CM ಅಧಿಕಾರಿಗಳ ಮೇಲೆ ರೇಗ್ತಾರೆ. ಒಂದಿಬ್ರು ಅಧಿಕಾರಿಗಳು ಕೂಡ ಅಮಾನತಾಗ್ತಾರೆ. ಆದ್ರೆ ಇಷ್ಟು ದೊಡ್ಡ ದುರಂತ ಆದಾಗ ಸರ್ಕಾರದಿಂದ ಇಷ್ಟೇನ ಮಾಡ್ಲಿಕ್ಕಾಗೋದು? ಇಷ್ಟು ಮಾಡಿ ಅದರಿಂದ ಕೈ ತೊಳ್ಕೊಂಡ್ಬಿಟ್ರೆ ಮುಗಿತ ಸರ್ಕಾರದ ಜವಾಬ್ದಾರಿ? 7 ಜೀವ ಹೋಗಿದ್ದು ಅಷ್ಟು ಸಣ್ಣ ವಿಷಯನ ಇವರಿಗೆ? ಸರ್ಕಾರ ಈ ರೀತಿ ಮಾಡಿ ಸುಮ್ಮನಾಗ್ಬಿಟ್ರೆ ಅಂಥದ್ದೇ ದುರಂತ ಮತ್ತೆ ನಾಳೆ ಇನ್ನೊಂದು ಆಗೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ? ಯಾಕೆ ಬರೀ ಒಂದಿಬ್ರು ಅಧಿಕಾರಿಗಳನ್ನ ಮಾತ್ರನೇ ಬಲಿಪಶು ಮಾಡ್ಲಾಗ್ತಾ ಇದೆ? ಅದಕ್ಕೆ ಅವ್ರಿಬ್ರು ತಪ್ಪಿದ್ರೆ ಅಮಾನತಾಗ್ಲಿ, ಆದ್ರೆ ಅವ್ರಿಬ್ರು ಮಾತ್ರನೇ ಈ ಕರ್ತವ್ಯ ಲೋಪ ಎಸಗದವರು? ಯಾಕಿಂತ ಅವಘಡ ಸಂಭವಿಸಿದ ಮೇಲೂ ಕೂಡ ಮೇಲಿನ ಹಂತದ ಅಧಿಕಾರಿಗಳು, ಶಾಸಕರು, ಸಚಿವರ ವಿರುದ್ಧ ಕ್ರಮ ಆಗೋದಿಲ್ಲ? ಮೊನ್ನೆ ದುರಂತಕ್ಕೆ ಕಾರಣಗಳೇನು? ಸರ್ಕಾರ ಅಥವಾ GBA ಮೊದಲ ಮಳೆಗೆ ರೆಡಿ ಆಗ್ಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಯಿತು. ಈ ಕಾಂಪೌಂಡ್ ಸುಮಾರು 30 ವರ್ಷಗಳಷ್ಟು ಹಳೆಯದು. ಇದ್ರ ಪರಿಸ್ಥಿತಿ ಹೇಗಿದೆ ಅಂತ ಯಾರೂ ಕೂಡ ಪರಿಶೀಲನೆ ಮಾಡಿರಲಿಲ್ಲ. ಯಾಕೆ? ಯಾರ ಜವಾಬ್ದಾರಿ ಆಗಿತ್ತಿದು? 2020ರಲ್ಲಿ ಅವತ್ತಿನ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಅಟಲ್ ಬಿಹಾರಿ ವಾಜಪೇಯಿ ಸಂಶೋಧನಾ ಆಸ್ಪತ್ರೆನ ಉದ್ಘಾಟನೆ ಮಾಡ್ತಾರೆ. ಆದರೆ ಕಾಂಪೌಂಡ್ ಮಾತ್ರ ಹಳೇದೇನೆ ಇರುತ್ತೆ. ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ? ಅಷ್ಟು ದೊಡ್ಡ ಆಸ್ಪತ್ರೆಯನ್ನ ಕಟ್ಟುವಾಗ ಕಾಂಪೌಂಡ್ ಬಗ್ಗೆ ಯಾಕೆ ಗಮನ ಹರಿಸಿಲ್ಲ? ಹೀಗೆ ಹಳೆ ಕಾಂಪೌಂಡ್ ತುಂಬ ಮಣ್ಣು ತುಂಬಿಸಲಾಗುತ್ತೆ. ಆದರೆ ಕಾಂಪೌಂಡ್ ಗುಣಮಟ್ಟವನ್ನ ಆಸ್ಪತ್ರೆ ನಿರ್ಮಿಸಿದಂತಹ ಬಿಲ್ಡರ್ ಆಗಲಿ ಅಥವಾ ಸ್ಥಳೀಯ ಅಧಿಕಾರಿಗಳು ಗಮನಿಸಿಲ್ಲ. ಇಷ್ಟು ದೊಡ್ಡ ಲೋಪ ಹೇಗಾಗತ್ತದು? ಕಾಂಪೌಂಡ್ನಲ್ಲಿ ಕನಿಷ್ಠ ನೀರು ಹೊರಗೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಇದ್ದಿದ್ರಾದ್ರೂ ಕಾಂಪೌಂಡ್ ಬೀಳುವಂತ ಸಾಧ್ಯತೆ ಕಡಿಮೆ ಇತ್ತು. ಯಾಕೆ ಅದನ್ನ ಮಾಡಲಿಲ್ಲ ಅವರು? ಗೋಡೆಯ ಸುರಕ್ಷತೆಯನ್ನ ಗಮನಿಸದೇನೆ GBA ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶ ಮಾಡಿದೆ. ಅಲ್ಲಿ ಯಾಕೆ ಮಾಡ್ತು? ಸ್ಥಳೀಯ ಇಂಜಿನಿಯರ್ಗಳು ಮಳೆಗಾಲ ಬಂದರೂ ಕೂಡ ಯಾಕೆ ಹಳೆಯ ಗೋಡೆಗಳನ್ನ ಪರಿಶೀಲನೆ ಮಾಡಲಿಲ್ಲ? ಮಳೆಗೆ ಸಿದ್ಧ ಆಗೋದು ಅಂತ ಅಂದ್ರೆ ಇದೆಲ್ಲಾನು ಇರಬೇಕಲ್ಲ. ಈಗ ಒಂದಿಬ್ರು ಇಂಜಿನಿಯರ್ಗಳನ್ನ ಅಮಾನತು ಮಾಡಿ ದೊಡ್ಡವರೆಲ್ಲ ಕೈ ತೊಳ್ಕೊಂಡು ಕೂತಿದ್ದಾರೆ. ಈಗ ನೋಡ್ತಾ ಇರಿ, ಈ ದುರಂತದ ಬಗ್ಗೆ ಒಂದು ವರದಿ ಬರುತ್ತೆ. ಈಗ ಆ ವರದಿ ತಿಪ್ಪೆ ಸೇರುತ್ತೆ. ಹೋಗಿ ಆ ಇಂಜಿನಿಯರ್ಗಳು ವಶೀಲಿ ಬಾಜಿಯನ್ನ ಮಾಡಿ ಮತ್ತೆ ಬಂದು ಅದೇ ಹುದ್ದೆಯಲ್ಲಿ ಕೂತ್ಕೋತಾರೆ, ಅಥವಾ ಅದಕ್ಕಿಂತನೂ ಒಳ್ಳೆ ಹುದ್ದೆಯಲ್ಲಿ ಕೂರ್ತಾರೆ. ಅದಕ್ಕೆ ಈಗ ಈ ಶಾಸಕರು, ಸಚಿವರೇನೆ ಮತ್ತೆ ಸಹಾಯ ಮಾಡ್ತಾರೆ. 7 ಜನರ ಪ್ರಾಣ ಹೋದಾಗ್ಲೂ ಕೂಡ ಈ ಸರ್ಕಾರಕ್ಕೆ ಏನೂ ಅನ್ಸೋದಿಲ್ಲ ಅಂತ ಅಂದ್ರೆ ಇನ್ನೆಷ್ಟು ದೊಡ್ಡ ದುರಂತ ಆಗ್ಬೇಕು ನಿಮ್ಗೆ? 1000 ಜನ ಸಾಯ್ಬೇಕಾ? RCB ಕಾಲ್ ತುಳಿತ ಪ್ರಕರಣದಲ್ಲೂ ಕೂಡ ಇದೇ ರೀತಿ ಆಯ್ತು. 11 ಜನ ಪ್ರಾಣ ಕಳ್ಕೊಂಡ್ರು. ಆಮೇಲೆ ಏನಾಯ್ತು? ಒಂದಿಷ್ಟು ಜನ ಅಮಾನತಾದ್ರು. ಆಮೇಲೆ ಅವರೆಲ್ಲರೂ ಕೂಡ ಮತ್ತೆ ಬಂದು ಇವತ್ತು ಇನ್ನೊಂದು ಹುದ್ದೆಯಲ್ಲಿ ಕೂತ್ಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೆಸರನ್ನ ಇಟ್ಟು ಒಂದು ಕಾಂಪೌಂಡ್ ಗೋಡೆ ಸರಿ ಇದೆಯಾ ಅಂತ ನೋಡ್ಕೊಳ್ಳೋದಕ್ಕೆ ನಿಮಗಾಗಿಲ್ಲ ಅಂತ ಅಂದ್ರೆ ಇನ್ನೇನು ಪ್ರಯೋಜನ ಇದೆ? ನೀವೇನೇ ಹೆಸರಿಟ್ರು, ಬೆಂಗಳೂರನ್ನ ಅದು ಎಷ್ಟೇ ವಿಭಾಗವಾಗಿ ವಿಂಗಡಿಸಿದ್ರು ಕೊನೆಗೆ ನೀವು ಹೇಗೆ ಕೆಲಸ ಮಾಡ್ತೀರಿ ಅನ್ನೋದ್ರ ಮೇಲೆ ಜನರ ಜೀವನ ಮತ್ತೆ ಸುರಕ್ಷತೆ ಎಲ್ಲಾನು ನಿಂತಿದೆ. ಸುಮ್ಮನೆ ಕಾಟಾಚಾರಕ್ಕೆ ಏನೇನೋ ಹೆಸರಿಟ್ಕೊಂಡು ಏನೇನೋ ಪ್ರಚಾರ ಮಾಡಿದ್ರೆ ಜನರ ಜೀವನದಲ್ಲಿ ಯಾವ ಬದಲಾವಣೆ ಆಗೋದಿಲ್ಲ. ಅಮಾಯಕರು ಬಲಿ ಆಗ್ತಾನೆ ಇರ್ತಾರೆ. ಹಿಂಗೆ ಇಂಥ ಅವಘಡಗಳು ನಡೆದಾಗ ಸಂಬಂಧಪಟ್ಟಂತ ಸಚಿವರ ರಾಜೀನಾಮೆಯನ್ನ ಪಡೀರಿ, ಶಾಸಕರ ರಾಜೀನಾಮೆಯನ್ನ ಕೇಳಿ, ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡಿ ಮನೆ ಕಳಿಸಿ. 7 ಜನರ ಪ್ರಾಣಕ್ಕೆ ಇಷ್ಟಾದ್ರೂ ಬೆಲೆ ಇಲ್ಲ ಅಂತಂದ್ರೆ ಹೇಗೆ? ಆ 7 ಜನರ ಬದಲು ಅಕಸ್ಮಾತ್ ಯಾವ್ದಾದ್ರೂ ಒಬ್ಬ VIP ಈ ರೀತಿ ಬಲಿಯಾಗಿದ್ದಿದ್ರೆ ಸರ್ಕಾರದ ಪ್ರತಿಕ್ರಿಯೆ ಹಿಂಗೆ ಇರ್ತಿತ್ತಾ? ಇಲ್ಲ ಅಲ್ಲ. ಮತ್ತೆ ಯಾಕೆ ನಿರ್ಲಕ್ಷ್ಯ? ಈ ಕಾಟಾಚಾರದ ಕ್ರಮಗಳು ಯಾಕೆ ಬೇಕು? ಇಂಥ ಅವಘಡ ಇನ್ನೊಂದು ಆಗಬಾರ್ದು ಅಂತ ನಿಮಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿನೂ ಮನಸ್ಸಿದ್ರೆ ಏನಾದರೂ ಒಂದು ಗಟ್ಟಿ ಕ್ರಮವನ್ನು ಕೈಗೊಳ್ಳಿ. ಇಡೀ ರಾಜ್ಯಕ್ಕೇನೆ ಒಂದು ಸಂದೇಶ ರವಾನಿಸಿ. ಇಲ್ಲದೇ ಇದ್ರೆ ಯಾರು CM ಆದ್ರೂ ಏನೂ ವ್ಯತ್ಯಾಸ ಇಲ್ಲ ಅಂತ ಜನರಿಗೂ ಕೂಡ ತಾತ್ಸಾರ ಬಂದ್ಬಿಡುತ್ತೆ. ಅಷ್ಟೇ ಆಗೋದು. ನೀವಿನ್ನೂ ವಾರ್ತಾಭಾರತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.